ಹಾಂ, ಈಗ ವಿದ್ಯಾರ್ಥಿಗಳೇ, ಇವಕ್ಕೇನಂತಾರೆ ಪರ್ಸೆಂಟೇಜ್ ಅಂತಾರೆ. ಇವಕ್ಕೆ ನೀವು ಒಂದ್ಸಲ ನಾನು ಹೇಳುವಾಗ ಲಕ್ಷ ಕೊಟ್ಟು ನಾ ಪೂರ್ತಿ ತಿಳಿಸೋ ತನಕ ಸುಮ್ ಕೂತು ಮತ್ತೆ ರಿಪ್ಲೈ ಮಾಡಿಬಿಡ್ರಿ. ನೀವು ಕ್ವಶನ್ ತಯಾರೇ, ಇದು ಬರ್ದದ ನೋಟ್ಬುಕ್ ಅಲ್ಲಿದ. ನೀವು ಹೆಂಗೆ ಮಾಡಿರ ಇದನ್ನು ಇಷ್ಟು ರಿವಿಷನ್ ಮಾಡ್ಬೋದು. ನೀವು ನಾ ತಿಳಿಸೋ ತನಕ ಸುಮ್ ಕೂತ್ಬಿಡುದ. ಆಮೇಲೆ ಮತ್ತೆ ಏನು ಮಾಡೋದು, 157 ಮತ್ತೆ ಕ್ಲಿಕ್ ಮಾಡಿಬಿಟ್ರೆ ಪ್ರಶ್ನೆ ಬಂದುಬಿಡ್ತದೆ. ಪಟ್ನ ಮ್ಯೂಟ್ ಮಾಡಿರಿ, ಬಿಡಿ ಸರ್. ನೋಡ್ರಿ ಎಷ್ಟು ಅಭ್ಯಾಸ ರಿವಿಷನ್ ಆಗ್ತವೆ. ಈಗ ನೋಡ್ರಿ, ನಾ ಹೇಳಾಗ ಏನು ಮಾಡೋದು ಏನಿಲ್ಲ, ನಾವು ಕಲಿಬೇಕನ್ನೋ ಭಾವನಾದಿಂದ ನೋಡಿಬಿಟ್ರೆ ಇದು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡಕ್ಕೂ ನಡೆಯಂಗೆ ನಾವು ವಿಡಿಯೋಗಳು ಮಾಡ್ಲಿಕ್ಕಿದ್ದೀವಿ. ಮುಂದೆ ವಿಷಯದಲ್ಲಿ ಬಂದಾಗ ಅವಾಗ ಅವತ್ತೂ ಇಂಗ್ಲೀಷ್ ಮೀಡಿಯಮ್ ಮಾಡಿ ಹಾಕ್ತೀವಿ. ಈಗ ಇದು ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಉಪಯೋಗದ, ಕನ್ನಡ ಮೀಡಿಯಮ್ದವ್ರಿಗೂ ಉಪಯೋಗದ. ಈಗ ಏನು ಹೇಳೋಣ, ಈ ಕೆಳಗಿನ ಶೇಕಡಾಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸರಿ. ಕನ್ವರ್ಟಿಂಗ್ ಪರ್ಸೆಂಟ್ಸ್ ಇನ್ ಟು ಫ್ರ್ಯಾಕ್ಷನ್. ಅಂದರೆ ಈ ಕೆಳಗಿನವುಗಳನ್ನು ಭಿನ್ನ ರಾಶಿಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು, ಪರಿವರ್ತಿಸಬೇಕು. ನಾವೊಂದು ಮಾಡಿ ತೋರಿಸ್ಬೋದು, ಮ್ಯೂಟ್ ಮಾಡಿ ನೀವು ತೋರಿಸು. ಈಗ 4% ಅದ. ಈಗ ಈ 4% ಹೆಂಗೆ ಹಚ್ಚಬೇಕು ಅನ್ನೋದು ನಿಮ್ಗೆ ಹೇಳ್ಬೇಕಾದ್ರೆ ಇದು ಪದ್ಧತಿ ಹೆಂಗದ, 4/100 ಇದು 4/100 ಅಂದಂಗಿದು. ನೋಡ್ರಿ, ನೀವು ಭಿನ್ನ ರಾಶಿ ಒಳಗೆ ಹಚ್ಚಾಗ ಹೆಂಗೆ ಮಾಡ್ಬೇಕು, 4/100 ಅಂತ ತಿಳ್ಕೊಬೇಕು ನೀವು. ಅವಾಗ ಇದು ಭಿನ್ನ ರಾಶಿ ಒಳಗೆ ಏನಾಗ್ತದೆ, ಮ್ಯಾಲೆ 4 ಆಗ್ತದೆ, ತೆಳಗೆ 100 ಆಗ್ತದೆ. ನೋಡ್ರಿ, 4 ಒಂದಲೇ 4 25ಲೇ ಇದು ಭಿನ್ನ ರಾಶಿ ಒಳಗೆ ಎಷ್ಟಾಯ್ತು, 1/25 ಆಯ್ತು. ನೋಡ್ರಿ, ಇದು ಏನು ಅನ್ನೋದು, ಈ ಶೇಕಡ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. 4ಕ್ಕೆ 100 ಭಾಗಿಸ್ರಿ ಅಂತಂದಾಗ ನೀವು ಹೆಂಗೆ ಭಾಗಿಸ್ತೀರಿ, ಅದು ಭಿನ್ನ ರಾಶಿ ಒಳಗೆ ಏನಾಗ್ಬಿಡ್ತದೆ, ಇದು ಭಾಜ್ಯ ಆಗ್ತದೆ, ಭಾಜಕ ಆಗ್ತದೆ. ಇಷ್ಟೇ ಎಲ್ಲ ಲೆಕ್ಕಗಳು. ಭಿನ್ನ ರಾಶಿ ಒಳಗೆ ಬಂದ್ರೆ ಹಿಂಗೆ ಮಾಡ್ರಿ, ದಶಮಾಂಶದಾಗ ಬಂದ್ರು ಹಿಂಗೆ ಮಾಡ್ರಿ. ಆದ್ರೆ ಇವತ್ತನ್ನು ಹೆಂಗೆ ಮಾಡ್ಬೇಕು ಅನ್ನೋದು ಮೊದಲು ಕಲಿಬೇಕು. ಏನಿದು, 4% ಭಿನ್ನ ರಾಶಿಗೆ ಪರಿವರ್ತಿಸಿರಿ. ಆಮೇಲೆ 4% ಹೋದ, ಇಲ್ಲಿ 4ರ ಮುಂದೆ ಶೇಕಡ ಅಂದ್ರೆ ಅದೇನದು, ಅದು ಭಾಜ್ಯ, ಇದು ಭಾಜಕ. ಅಂದ್ರೆ 4ಕ್ಕೆ ನೀವು 100 ಭಾಗಿಸ್ರಿ ಅಂದಂಗೆ ಅದು. ಅದನ್ನು ಭಾಗಿಸಿದಾಗ ಏನಾಗ್ತದೆ, 400 ಆಯ್ತು. ಕನಿಷ್ಠ ರೂಪಕ್ಕೆ ತಂದಾಗ 1/25 ಆಯ್ತು. ನೋಡ್ರಿ, ಇನ್ನು ಮುಂದಿನ ಲೆಕ್ಕ ಮ್ಯೂಟ್ ಮಾಡಿ ಬಿಡಿಸ್ರಿ. ನೋಡ್ರಿ ಹೆಂಗೆ ಬರ್ತಾವ, ಚಂದಂಗೆ ತಿಳ್ಕೊಂಡು ಮಾಡ್ರಿ. ತಿಳಿತಲ್ಲ? ಮೀಡಿಯಾ ಆನ್ ಮಾಡಿ ನೋಡ್ರಿ. 18% ಬರೋಬ್ಬರಿ. ನೋಡ್ರಿ, ಬರೋಬ್ಬರಿ 18/100 ಅಂದಂಗಿದು. ನೋಡ್ರಿ, ಬರೋಬ್ಬರಿ 18 ತೆಳಗೆ 100. ನೋಡಿ, 2 18, 2 50 9/50. ನೋಡ್ಕೊಳ್ಳಿ, 36/36 ಎಂದರೆ ನೋಡಿ, ಬರೋಬ್ಬರಿ 36/100. ಮುಂದೆ ಶೇಕಡ ಬಂತು ಅಂದ್ರೆ ಅದು ಭಾಗಲೆ ಅಂತ ತಿಳ್ಕೊಂಡು ಬಿಡ್ಬೇಕು ನೀವು. ಬರೋಬ್ಬರಿ 36 ತೆಳಗೆ 100, 4/9 4/25 ನೋಡಿ, ಬರೋಬ್ಬರಿ ಇದರ ಉತ್ತರ ಎಷ್ಟು, 9/25. ನೋಡಿ, 25ಕ್ಕೆ ಭಾಗಲೆ ನೋಡ್ರಿ, 25% ಬರೋಬ್ಬರಿ 25/100 25 ತೆಳಗೆ 100. ಇದು ಭಿನ್ನ ಭಾಗಾಕಾರ, ಇದು ಭಾಗಾಕಾರ, ಇದು ಭಿನ್ನ ರಾಶಿ ಒಳಗೆ ಭಾಗಾಕಾರ ಹೆಂಗಾಗ್ತದೆ, ಬರೋಬ್ಬರಿ 1/4. 75% ಬರೋಬ್ಬರಿ 75/100 ಬರೋಬ್ಬರಿ 75 ತೆಳಗೆ 100. ಇದು ಭಿನ್ನ ರಾಶಿಯ ಭಾಗಾಕಾರ, ಇದು ನಮ್ಮ ಸಾದಾ ಭಾಗಾಕಾರ. 25 3 25 4 ಬರೋಬ್ಬರಿ 3 4. ನೋಡಿ, 100% ಬರೋಬ್ಬರಿ 100/100 100/100 ಬರೋಬ್ಬರಿ 1.
ಇದು ಭಿನ್ನ ರಾಶಿ ಒಳಗೆ ಏನಾಗ್ತದ ಒಂದಂತ ಇಟ್ಬಿಡ್ಬೇಕು, ಒಂದನೇ ಒಂದು ಇಡ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ 100% ಅಂದ್ರೆ ಒಂದಂತ 100% ಅಂತ ನೋಡಿ. ಈ ಗಣಿತಗಳನ್ನ ನೀವು ಲಕ್ಷ ಕೊಟ್ಟು ನೋಡಿದ್ರಿ. ಮುಂದಿನ ಗಣಿತಗಳು ನೀವು ಮತ್ತೆ ಬರ್ತಾವ. ಇನ್ನು 2ನೇ ಬೋರ್ಡ್ ಒಂದು ಬರ್ತದ, ಅದು ನೀವು ಸ್ವಂತ ಪ್ರಯತ್ನ ಮಾಡಬೇಕು. ಹೆಂಗೆ ಮಾಡ್ಬೇಕು ಅನ್ನೋದ್ರಲ್ಲಿ ನೀವು ತಿಳ್ಕೊಂಡ್ರಿ ಅಂದ್ರೆ ಇವೆಲ್ಲ ನಮ್ಮದ ಇದಾಗ ಹೆಂಗೆ ಕ್ವಶನ್ ಬೀಳ್ತಾವ ಅನ್ನೋದು ಹೇಳ್ತಾನೆ ನಾನು. 4% ಎಂದರೆ 4 ಉತ್ತರದಾಗ ಇದೊಂದು ಇರ್ತದೆ, ಟಿಕ್ ಹಾಕಿಬಿಡು. ಆಮೇಲೆ 18% ಎಂದರೆ ನಿಮಗೆ ಪರ್ಟಿಕ್ಯುಲರ್ ಗಣಿತದ ಬಿಡಿ ಭಾಗದ ಗಣಿತಗಳು ತಿಳಿಬೇಕು. ನಿಮಗೆ ಪ್ರತಿಯೊಂದು ಅಂಶದ ಬಗ್ಗೆ ನಾಲೆಜ್ ಇರಬೇಕು. ಅಂದರೆ ಯಾವುದೇ ಪ್ರಶ್ನೆ ಇಂಥ ಸಣ್ಣ ಲೆಕ್ಕಗಳನ್ನು ನೀವು ಕಲಿಯೋದ್ರಿಂದ ಮುಂದೆ ನಿಮ್ಮ ದೊಡ್ಡ ವಿಚಾರ ಶಕ್ತಿ ಬರ್ತದೆ. ಸರಳೀಕರಣದಾಗ ನಿಮ್ಮ ತಲೆ ಇದು ಉಪಯೋಗ ಆಗ್ತದೆ. ಆಮೇಲೆ ಏನು ಮಾಡ್ತಾರೆ, ಇದನ್ನು ಶೇಕಡ ಅಂದರೆ ಏನು ಅನ್ನೋದು ಸರಿಯಾಗಿ ಗುರ್ತದೆ. ಶೇಕಡ ಅಂದರೆ ಶೇಕಡ 25 ಒಂದು 4 ಅಂಶ ಅಲ್ಲ, 25ಕ್ಕೆ 100 ಭಾಗಿಸಿರಿ ಅಂದಂಗೆ. 25ಕ್ಕೆ 100ಕ್ಕೆ ಭಾಗಿಸಿದ್ರೆ ಇದು ನಮ್ಮ ಭಾಗಾಕಾರ, ಇದು ರೂಢಿಯಲ್ಲಿರುವ ಭಾಗಾಕಾರ. ಇದನ್ನು ಭಿನ್ನ ರಾಶಿ ಒಳಗೆ ಭಾಗಾಕಾರದಾಗ ಮಾಡಬೇಕು. ಇದನ್ನು ಭಾಜ್ಯಕ್ಕೆ ಇಟ್ಟುಕೊಂಡು ನೀವು ಕನಿಷ್ಠ ರೂಪಕ್ಕೆ ತಂದ್ರೆ ಅಂದ್ರೆ ಏನಾಗ್ತದೆ, ಕನ್ವರ್ಟ್ ಟು ಫ್ರ್ಯಾಕ್ಷನ್. ಪರ್ಸೆಂಟೇಜ್ ಕನ್ವರ್ಟ್ ಟು ಫ್ರ್ಯಾಕ್ಷನ್. ನಾನು ಇಂಗ್ಲೀಷ್ನಾಗ ಸ್ವಲ್ಪ ನಿಮ್ಗೆ ತಿಳಿದಷ್ಟು, ನನಗೆ ಎಷ್ಟು ತಿಳಿತದ ಅಷ್ಟು ಹೇಳಿನು. ನೀವು ಪ್ಯೂರ್ ಇಂಗ್ಲೀಷ್ ಮೀಡಿಯಮ್ದವ್ರು ಸರಿಯಾಗಿ ಅರ್ಥ ಮಾಡ್ಕೊರಿ. ಸ್ವಲ್ಪ ನಾ ಇಂಗ್ಲೀಷ್ ಅದೊಳಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತನು. ಏನಾದರೂ ಲೋಪ ದೋಷ ಆಗಿದ್ದರೂ ಸದ್ಯಕ್ಕೆ ಬೇಜಾರು ಮಾಡ್ಕೋಬಾರ್ದು. ತಿದ್ದುಕೊಂಡು ಶಾಣ್ಯರಾಗಿ.